ಅನಂತ ಶಕ್ತಿ, ಭಕ್ತಿ ಮತ್ತು ವಿನಯದ ಪ್ರತೀಕನಾಗಿರುವ ಶ್ರೀ ಹನುಮಂತನು ಪವನದೇವರ ಪುತ್ರನು. ಬಾಲ್ಯದಲ್ಲೇ ಅವನು ಅಪಾರ ಶಕ್ತಿಯನ್ನು ಹೊಂದಿದ್ದನು. ಒಂದು ದಿನ ಉದಯಿಸುವ ಸೂರ್ಯನನ್ನು ಫಲ ಎಂದು ಭಾವಿಸಿ ಅದನ್ನು ಹಿಡಿಯಲು ಆಕಾಶಕ್ಕೆ ಹಾರಿದನು. ಅವನ ಸಾಹಸವನ್ನು ಕಂಡ ದೇವತೆಗಳು ಆಶ್ಚರ್ಯಚಕಿತರಾದರು. ಇಂದ್ರನು ಅವನ ಅತಿಯಾದ ಶಕ್ತಿಯನ್ನು ನಿಯಂತ್ರಿಸಲು ವಜ್ರಾಯುಧದಿಂದ ಪ್ರಹಾರ ಮಾಡಿದನು. ಆ ಪ್ರಹಾರದಿಂದ ಹನುಮಂತನು ಭೂಮಿಗೆ ಬಿದ್ದನು. ಇದರಿಂದ ಕೋಪಗೊಂಡ ಪವನದೇವನು ಗಾಳಿಯನ್ನು ಸ್ಥಗಿತಗೊಳಿಸಿದನು. ಜಗತ್ತಿಗೆ ಸಂಕಟ ಉಂಟಾಯಿತು. ಆಗ ಬ್ರಹ್ಮಾದಿ ದೇವತೆಗಳು ಹನುಮಂತನಿಗೆ ಅನೇಕ ವರಗಳನ್ನು ನೀಡಿ ಅವನನ್ನು ಶಾಂತಗೊಳಿಸಿದರು. ಶ್ರೀರಾಮನ ದಾಸನಾಗಿ ಹನುಮಂತನು ತನ್ನ ಜೀವನವನ್ನು ಸಮರ್ಪಿಸಿದನು. ಸೀತಾಮಾತೆಯನ್ನು ಹುಡುಕಲು ಲಂಕೆಗೆ ಹಾರಿದ ಅವನು ಅಶೋಕವನದಲ್ಲಿ ಅವಳನ್ನು ಕಂಡು ರಾಮನ ಮುದ್ರೆಯನ್ನು ನೀಡಿ ಧೈರ್ಯ ತುಂಬಿದನು. ಲಂಕೆಯನ್ನು ದಹಿಸಿ ರಾವಣನ ಅಹಂಕಾರವನ್ನು ಕುಗ್ಗಿಸಿದನು. ಯುದ್ಧದ ಸಂದರ್ಭದಲ್ಲಿ ಲಕ್ಷ್ಮಣನ ಪ್ರಾಣ ಉಳಿಸಲು ಸಂಜೀವಿನಿ ಪರ್ವತವನ್ನೇ ಹೊತ್ತು ತಂದನು. ಅವನ ಭಕ್ತಿ ಮತ್ತು ಸೇವಾಭಾವಕ್ಕೆ ಸಮಾನವಿಲ್ಲ. ಶಕ್ತಿ ಇದ್ದರೂ ಅಹಂಕಾರವಿಲ್ಲದ, ಜ್ಞಾನ ಇದ್ದರೂ ವಿನಯದಿಂದಿರುವ ಹನುಮಂತನು ನಮಗೆ ನಿಸ್ವಾರ್ಥ ಸೇವೆ, ಅಚಲ ಭಕ್ತಿ ಮತ್ತು ಧೈರ್ಯದ ಮಾರ್ಗವನ್ನು ತೋರಿಸುತ್ತಾನೆ. ಶ್ರೀರಾಮ ಎಂಬ ನಾಮ ಸ್ಮರಣೆಯೇ ಅವನ ಶಕ್ತಿ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ನನ್ನ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.